ಕಂಬ್ಲಿ ಹೊರಕ್ಕೆ ಹೋಗಿ ಬರ್ತನ ಹೊಲ್ದಕ್ಕ. ತಗರಿ ಹೋಗಿ ಬರ್ರಿ. ಈ ಹುಡ್ರಿ ಇಲ್ಲ ಅದು. ಏ ಲಲಿತಾ, ಇವ ಅಡಿಗೆ ಏನು ಮಾಡಲಿ? ರೊಟ್ಟಿ ಮಾಡೀನಿ. ಪಲ್ಯ ಮಾಡೋಕ್ಕೆ ಏನಿಲ್ಲ, ಕಾಯಿ ಪಲ್ಯ. ಅಡಿಗೆ ಇವ ರೊಟ್ಟಿ ಮಾಡಿದ್ದೇನೆ. ಇಂದ ಮುಳುಗಾಯಾಗೆ ಹೊರ್ಕೊಂಬಂದು ಮಾಡಿಬಿಡು. ಇಲ್ಲೇ ಹಿತ್ತಲ್ದಾಗ ಬೆಳೆದವಲ್ಲ. ಸರಿ ತಗ. ಅಪ್ಪಗ ಮತ್ತು ಆಗಲ್ಲ ಅವ ಮೈ ತಿಂಡಿ ಬರ್ತಂತಾನೆ, ಅದಕ್ಕೆ ಏವ ಮೊಸರು ಗಿಸ್ರು ಏನೋ ಹಾಕ್ಯಾನ ಅಂತಂದಾಗ ನಿಮ್ಮಪ್ಪ ಆತನ ಸಲಾಗಿ ಎಲ್ಲಿ ಇದು ಮಾಡ್ತಿ. ಹೋಗು ಮಾಡೋಗು. ಈಕಿ ನನ್ನ ದೊಡ್ಡ ಮಗಳು ನೀಲ ಅಂತ ಹೇಳಿರಿ. ಆಗಲೇ ನೀವು ನೋಡಿರ್ತೀರಿ ನಮ್ಮ ಗೌಡ್ರ. ಇನ್ನು ನನ್ನ 3 ಜನ ಮಕ್ಕಳದಾರ, ತೋರಿಸ್ತೀನಿ ರೀ. ಏ ಲಲಿತಾ, ಶಾರದಾ, ಎಷ್ಟೋ ಅದ್ರಬೇಕು ಅಕ್ಕ. ಬಡನ ಕರೆದ್ರೆ ಬರಲ್ಲ ನೋಡು. ಏನು ಮಾಡ್ಕತ್ತಿದ್ರ ಎಷ್ಟೊತ್ತ? ಇವ ನಾನು ಬಟ್ಟೆ ಹಾಕತ್ತಿದ್ನಿ, ಈಕೆ ಮುಸ್ರಿ ತಿಕ್ಕತ್ತಿದ್ಲು ನೋಡು. ಹೌದಾ? ಈಕೆ ಮತ್ತೆ ಎಲ್ಲೋದ್ಲಾಕಿ ಲಕ್ಷ್ಮಿ? ಎಲ್ಲಿ ಹೊರಗಡೆ ಹೋಗೋಣ ಯಾರಿಗೆ ಗೊತ್ತು. ಆಕೆ ಗೆಳತಿ ಬಂದಿದ್ಲ, ಆಕೆ ಕೂಡ ಹೋಗಿರ್ಬೇಕು. ಅದಂತೂ ಮನೆಗೆ ನಿಂದ್ರಲ್ಲ, ಒಂದು ಅಗದ ಮಾಡಲ್ಲ ನೋಡು. ಅಲ್ಲಿ ತಂದು ಆಕಳದ್ದು ಎಲ್ಲ ಎಂಡಿ ಎತ್ತಕ್ಕಿದ್ರೇನಿಲ್ಲ. ಏ ಹೋಗಪ್ಪಿ, ಏನು ಬರೀ ನಾವೇ ಮಾಡ್ಬೇಕಾ ಏನು? ಆಕೆ ಹೇಳು, ನಾವು ದಗದ ಮಾಡಕತ್ತೀವಿ, ಇಲ್ಲ ಪ್ಯಾರೇದು. ಮತ್ತೆ ಬರ್ಲಿಕ್ಕೆ ಹೇಳ್ತೀನಿ. ಈಕಿ ನನ್ನ 3ನೇ ಮಗಳು ಶಾರದಾ ಮುಂದಿರಕ್ಕಿ, ಆ ಕಡೆಗಿರಕ್ಕಿ 2ನೇ ಮಗಳು ಲಲಿತಾ. ಸರಿ ತರ್ತ ಹೋಯ್ ಮಾಡೋಗ್ರಿ. ಆಕೆ ಬಂದ್ರೆ ಆಕೆ ಹೇಳ್ತೀನಿ ದಗದ. ಯವ್ವ ಬಂದ್ಯಾವ? ಎಲ್ಲಿಗೆ ಹೋಗಿದ್ದೇವ? ಊರರ್ಗಿಡಕ? ಹಾಂ, ಮೊಟ್ಟ ಮನೆಗೆ ಇರಲ್ಲಲ್ಲ. ಏವಾ ಈಕಿ ಮಂಜಿ ಇದ್ದಾಳಲ್ಲ, ಅವ್ರ ಮನೆಗೆ ಏನೋ ಫಂಕ್ಷನ್ ಇತ್ತಾ, ಅದಕ್ಕೆ ಹೋಗಿದ್ದೆ. ಅತ್ತಾಗ ಹೋಗಿ ಅಲ್ಲಿ ಎಂಡಿ ಬಿಳಿ ಹೋಗು. ಹಾಂ, ಎಂಡಿ ಬಿಳಿಬೇಕಾ? ಆಗಲ್ಲವ, ಹೊಸ ಡ್ರೆಸ್ ಹಾಕ್ಯಂದು ಚಂದ ರೆಡಿಯಾಗೀನಿ. ಹೋಗಿ ಎಂಡಿ ಬಿಳಿ ಅಂತೆಲ್ಲ ಬಿ. ಆಗಲ್ಲ ಬಿಡು ನನ್ನ ಹತ್ರ. ಅಲ್ಲ ಬೈ, ಯಾರಿಗಿನ ಅಕ್ಕಗಳು, ನಾನು ಎಲ್ಲ ಆಗಲ್ಲ. ಕೈಯೆಲ್ಲ ಹೊಲ್ಸದವ. ಹೊಲ್ಸ ಏನು ಮತ್ತೆ? ಹೋಗಿ ಬಳಿ ಹೋಗು. ಒಬ್ಬೊಬ್ರು ಒಂದೊಂದು ಜಾಗದ ಮಾಡಕತ್ತಾರ. ಮತ್ತೆ ನೀನೇನು ಮತ್ತೆ ನಿನಗೆ ಇದು ಬರೀ ಎಂಡಿ ಬಿಡೋದು ಹೇಳೀನಿ. ಏನು ದೊಡ್ಡ ಆಗೋದು ಕೆಲಸ ಅದು? ಹೋಗಿ ಹೋಗು. ತಗದ ಮಾಡಲ್ಲ, ಬಕ್ಷಿ ಮಾಡಲ್ಲ, ಬರೇ ಸಾಲಿಗೆ ಹೋಗು ಬಂದೆ. ಇದು ತಿರುಗಾಡೈತೆ ದ್ರರ್ಸಕ್ಕೆಂದು ಇದಾ ಮಾಡಿ ಬರೇ. ಇಬ್ಬಾ ನಾನು ನೋಡಿ ಈಗ ಉಗುರುಗಳನ್ನೆಲ್ಲ ಹಚ್ಕೊಂಡಿನಿ. ಎಂಡೆ ಕೈ ಇಟ್ರ ಕೈಯೆಲ್ಲ ಹೊಲ್ಸತವ. ನೀನೇನು ಅಂಬಾನಿ ಮಗಳು ಅನ್ಕೊಂಡೇನು ಕೈ ಹೊಲಸತವ ಅಂತ? ಮತ್ತು ಕೈ ಹೊಲ್ಸದಲ್ಲೇ ನಮಗೆ ಬಾಯಿಗೆ ಮೊಸರು ಸಿಗೋದು. ಹೋಗು. ಹಾಲು ಕುಡಿಯೋಕೆ ಬರ್ತಿ? ಹಾಲು, ಮೊಸರು, ಮಜ್ಜಿಗೆ, ಮತ್ತು ಅದ್ರದ್ದು ಎಂಡಿ ಬೆಳೆಯಲ್ಲ ಅಂತೇನ? ಎಂಡಿ ಬೆಳಿಬೇಕು. ಹೋಗು, ಹಂಗೆ ಚೇಂಜ್ ಮಾಡಿ ಅರ್ಬಿ ಬಳಿ ಹೋಗು. ಆತ್ ತಗ, ಬರೀ ಇದಾ ಹೇಳ್ತಿ. ಈಕಿ ನನ್ನ 4ನೇ ಮಗಳ್ರಿ. ಈಕಿ ಸಣ್ಣಕ್ಕೆ. ಈಕಿ ಹೆಸರು ಲಕ್ಷ್ಮಿ. ಈಕಿ ಭಾಳ ಓಡಾಡೋದಳ್ರಿ. ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ ಕದ್ದಿ. ಇದು ನಮ್ಮ ಕುಟುಂಬ. ಗೌರಕ್ಕ ಪ್ರತಿಗೆ ಬಡಪ್ಪ ಹೂವು ಕಿತ್ಕೊಂಡು ಬಿಡೋಕೆ. ಯಾರದು ಊರಾಗತ್ತೀರ? ಇವ ಅಡಿಬಿಟ್ಟು ಬಂದ್ಬಿಟ್ಲ ಓಡ ಬಡನ. ನೀನ ಜಲ್ಜ, ನೀನೇನ ಊರಾಗತ್ತಿಲ್ಲ, ಒಂದು ಮಾತು ಕೇಳಿಲ್ಲ ಬಿಟ್ಟಿಲ್ಲ. ಏನಿಲ್ಲವ, ಒಂದು 4 ಹೂವು ಹರ್ಕಂಡೆ. ಅದು ಪೂಜೆ ಮಾಡಕತ್ತಿದ್ನೆ, ಪೂಜೆಗೆ ಬೇಕಿತ್ತ, ಅದಕ್ಕೆ ಹರ್ಕಂಡೆ. ಕೇಳೋಣಂತ ಬನ್ನಿವ, ನೀವು ಯಾರಿದ್ದಿಲ್ಲ, ಮತ್ತೆ ಒಳಗೆ ಎಲ್ಲಿ ಬರಲಿ ಬಿಡ ಅಂತಂದ್ರೆ ಹಂಗೆ ಈಗಿನ ಹರಕತ್ತಿದ್ನಿ, ನೀ ಬಂದಿ ನೋಡು. 4 ಅಂತಂದು ಓಟೋ ಹರ್ಕಂದ ಹೋಗಾರ ದಿನ. ಅದಕ್ಕೆ ಹೂವು ಹರಿತಿ, ಅದಕ್ಕೆ ಹೂವನ ಉಳಿಯವಲು. ನಾನು ಯಾರು ಇರ್ತಾರಲ್ಲ ಅಂತ ನಾನು ಅಂತಾನೆ ಇರ್ತೀನಿ. ನೀನು ಮಾಡ್ತಿ ಕಿತಾಪತಿ? ಇಲ್ಲವಾ ಗೊರಕ, ಮತ್ತೆ ಹಂಗೆ ತಿಳ್ಕೊಂಡು ನಾನೇನು ಹೂವು ಹರ್ದಿಲ್ಲವ ಯಾವ? ಏನು ಜಲ್ಜಾಕ ಮತ್ತೆ ಗೌರಂದವಕ್ಕ ಮಾತಾಡ್ಕೊಂಡು ನಿಂತು ಬಿಟ್ಟಿದ್ದೀರಿ? ಏನಿಲ್ಲ ಬಿಡ ಇವ, ಈಕಿ ಹೂವರಕತ್ತಿದ್ಲ, ಅದಕ್ಕೆ ಹಂಗ ಮಾತಾಡ್ಕೊಂಡು ನಿಂತಿದ್ವಿ ನೋಡು. ಇವ ಕಾಲೇಜಿಗೆ ಹೋಗ್ಬೇಕು ನಾನು. ಆಯ್ತಪ್ಪ, ಹುಷಾರಾಗಿ ಹೋಯ್ತಾ? ಆದ್ರೆ ಗೌರಕ್ಕ, ಈಕಿ ಯಾರವ ಕಮಲಕ್ಕ ಮತ್ತು ಅವ್ರ ಅಕ್ಕಗ ಭಾರಿ ಜೋರು ಜಗಳ ಆಗೈತಿ ಹೊಲ್ದಾಗ. ಅವ್ರಣ್ಣರು ಅಷ್ಟ ಜಗಳ ಮಾಡಿಕೊಂಡಾರ ನಿನ್ನೆ. ಹೌದಾ? ಏನು ನನಗೆ ಗೊತ್ತಿಲ್ಲ ಬಿಡು. ನಾನು ಹೋಗಿದ್ದೆ ಇವತ್ತು ಕಮಲಕ್ಕರ ಮನೆಗೆ, ಹೋಗ್ಬೇಕಾಯ್ತು ಆಮೇಲೆ. ಹೂನೇ, ಭಾಳ ಜೋರು ಜಗಳ ಆಗೈತೆ ನೋಡು. ಏನ ನೀನು ಬ್ಯಾಡಂದು ಅದಕ್ಕೆ ನಂಗೆ ಕೊಟ್ಟಿಲ್ಲ, ಈಗ ಯಾಕೆ ಅವಲ್ಲ ಕೇಳ್ತಿ, ಅದು ಇದು ಅಂತ ಜಗಳ ಆಡಕತ್ತಿದ್ರವ ಹಂಗೆ. ಹೌದಾನು? ಅಲ್ಲ ಮೊದಲಿಂದನೂ ಮತ್ತು ಅವ್ರವರಿಗೆ ಸ್ವಲ್ಪ ಆಸ್ತಿ ಸಂಬಂಧ ಜಗಳ ಐತಲ್ಲ. ಅಲ್ಲ ಆಕೆ ಹೆಂಗದ ಅವಡ ಸ್ವಂತ ತಂಗಿ, ಆಕೆಗೆ ಯಾಕೆ ಹೊಲ ಕೊಡ್ಬೇಕು ಹಂಗೆ ಹಿಂಗೆ ಅಂತಾಳವ ಕಮಲಕ್ಕನರಕ್ಕ. ಮತ್ತು ಆತಾದ್ರೂ ಏನು, ಆತ ಸ್ವಂತ ಅಣ್ಣನ, ಆದರೂ ನಿನಗೆ ಯಾಕೆ ಕೊಡ್ಬೇಕು ಅಂತಾನ. ಏನ ಹೌದು ನೋಡ, ಒಂದೇ ಹೊಟ್ಟೆ ಹುಟ್ಟಿದಾರಾಗಿ ಆಸ್ತಿ ಸಂಬಂಧ ಹೆಂಗೆ ದೂರ ಮಾಡ್ಕೊಂಡಾರ. ಅಲ್ಲ 4 ಜನ ಹೆಣ್ಮಕ್ಳು ಅದಾರ, ಮತ್ತು ಸ್ವಲ್ಪ ಕೊಡ್ಬೇಕು ಏನಾನ. ಈಕೆ ನೋಡತಾನ ನೋಡಿದ್ಲ, ಅದಕ್ಕೆ ನಿನ್ನೆ ಜಗಳ ಆಡಿರ್ಬೇಕೇನ.
ಏನು ನನ್ನ ಕೂಡ ಮಾತಾಡಿಲ್ಲ, ಹೋಗಿ ಮಾತಾಡ್ಬೇಕಾಗೈತೆ ಆಮೇಲೆ. ತಗವ ನಾಲ್ಕು ಹರ್ಕಂದಿನಿ. ತಗ ದಿನ ಹರ್ಕಬೇಡ ಯವ, ನಮಗೆ ಹೂವು ಬೇಕು. ಈಗೀಗ ಯಾಕ ಹೂವು ಭಾಳ ಬಿಡವಲು. ಏನಾಗೈತೆ ಏನು ಗಿಡ? ಆತ ನಾಲ್ಕ. ಇದು ನನ್ನ ಕುಟುಂಬ ರೀ. ನಾನು ಗೊತ್ತಲ್ಲ ನಿಮ್ಗೆ ಗೌರಕ್ಕ. ನನ್ನ ಹೆಸರು ಗೌರಿ. ನನ್ನ ಗಂಡ ಮತ್ತು ಒಬ್ಬತೇ ಮಗ ಈ ಕಥೆಯೊಳಗೆ. ನೋಡ್ರಿ ಮುಂದೆ ಏನೇನು ಆಕತ್ತೆ ಅಂತೇಳಿ. ಇದ್ರಾಗೂ ನಾನು ಕಮಲಕ್ಕನ ಗೆಳತೀನಿ ಆಗಿರ್ತೀನಿ ರೀ.